ಹಾಯ್ ವೀಕ್ಷಕರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀವಿಯಸ್ಲಿ ಈ ಒಂದು ಹೋಟೆಲ್ ನಾವೇನು ಉಳ್ಕೊಂಡಿದ್ವಿ ಯಾವ ಥರ ಇತ್ತು ಅಂತ ನಾನು ರೂಮ್ ಬ್ಲಾಗ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ನೈಟ್ ವ್ಯೂ, ಆ್ಯಕ್ಚುಲಿ ಮಳೆ ಬರೋ ಥರ ಇತ್ತು. ಅದನ್ನೊಂದು ಸ್ಯಾಂಪಲ್ ವ್ಯೂ ನಾನು ಹಾಕಿದ್ದೀನಿ. ವೆಲ್ಕಮ್ ಯು ಆಲ್. ಬ್ರೇಕ್ಫಾಸ್ಟ್ ಯಾವ ಥರ ಇತ್ತು ಅಂತ ನೋಡೋಣ. ನಾನೀಗ ಮಾರ್ನಿಂಗ್ ಆಲ್ಮೋಸ್ಟ್ 8:30 ಈಗ ರೆಡಿ ಆಗಿದ್ದೀನಿ, ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಈಗ ಬನ್ನಿ ಅಲ್ಲಿ ಬ್ರೇಕ್ಫಾಸ್ಟ್ ಹಾಲಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಮೊದಲಿಗೆ ಇಲ್ಲೆಲ್ಲ ಸ್ವಲ್ಪ ಜ್ಯೂಸ್ ಇದೆ ಆ್ಯಂಡ್ ಸ್ಟಾರ್ಟರ್ಸ್ ಇದೆ, ಇಡ್ಲಿ ಇತ್ತು ಆ್ಯಂಡ್ ತುಂಬ ನಂಬರ್ ಆಫ್ ವೆರೈಟೀಸ್ ಇತ್ತು. ಇಟ್ಸ್ ಎ ಬಫೆ. ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಇತ್ತು. ಎಲ್ಲನೂ ನಾನು ಸ್ವಲ್ಪ ಸ್ವಲ್ಪ ಲಿಮಿಟೆಡಾಗಿ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಎಲ್ಲನೂ ಅಟ್ ಎ ಟೈಮ್ ತಿನ್ನೋಕ್ಕಾಗಲ್ಲ. ಬ್ರೇಕ್ಫಾಸ್ಟ್ಗೆ ತುಂಬ ಅನಿಸ್ಬಿಡುತ್ತೆ, ಆಗ್ತಾನೆ ಇದ್ದು ಫ್ರೆಶ್ ಅಪ್ ಆಗಿ ಹೆವಿ ಆಗಿಬಿಡುತ್ತೆ. ತುಂಬ ವೆರೈಟೀಸ್ ಆಫ್ ಫುಡ್ಸ್ ಇಟ್ಟಿದ್ದಾರೆ. ಕೆಲವೊಂದನ್ನು ನಾನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ತುಂಬ ವೆರೈಟಿ ಇರೋದ್ರಿಂದ ಸ್ವಲ್ಪ ಪ್ಲೇಟ್ಸಲ್ಲಿ ಹಾಕ್ಕೊಂಡಿದ್ದೀವಿ. ಯಾವ ಥರ ಇತ್ತು ಅಂತ ನೋಡೋಣ. ಪ್ಲೇಟ್ಸ್ಗೆಲ್ಲ ಹಾಕೊಂಡ್ಬಂದಿದ್ದೀವಿ, ಸ್ವಲ್ಪ ಹಾಕೊಂಡ್ಬಂದಿದ್ದೀವಿ ಬಿಕಾಸ್ ಅರ್ಲಿ ಮಾರ್ನಿಂಗ್ಗೆ ತುಂಬ ಟೂ ಮಚ್ ಅನಿಸುತ್ತೆ. ಆ್ಯಂಡ್ ಜ್ಯೂಸ್ ಆಲ್ಸೋ ಒನ್ ಟೈಪ್ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ವಡಾ, ರಾಗಿ ಇಡ್ಲಿ, ಪಾವ್ ಭಾಜಿ, ಅದಕ್ಕೆ ಬನ್ ಆಗಿರ್ಬೋದು ಆ್ಯಂಡ್ ಬಾಜಿ ಆಗಿರ್ಬೋದು, ರೆಡ್ ಚಟ್ನಿ, ಗ್ರೀನ್ ಚಟ್ನಿ, ಕ್ಯಾರೆಟ್, ಉದ್ದಿನ ವಡ, ಸ್ವಲ್ಪ ಏನಿದೆ ಖಾರ ಪೊಂಗಲ್, ಸ್ವಲ್ಪ ಸಬ್ಬಕ್ಕಿ ಪಾಯಸ ಆಗಿರ್ಬೋದು, 1 ಎಗ್ ಆ್ಯಂಡ್ ನಾರ್ಮಲ್ ಇಡ್ಲಿ ಸಾಂಬಾರ್ ಇಷ್ಟು ತೊಗೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಲೈವ್ ಕೌಂಟರಲ್ಲಿ ದೋಸೆ ಎಲ್ಲ ಬಿಸಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಸ್ಟಾರ್ಟೆಡ್ ಮೈ ಡೇ ಟುಡೇ ವಿತ್ ಕ್ಯಾರೆಟ್ಸ್, ಫ್ರೆಶ್ ಕ್ಯಾರೆಟ್ಸ್. ಕ್ಯಾರೆಟ್ ತುಂಬ ಫೈಬರ್ ಇರುತ್ತೆ, ಫೈಬರ್ ಫುಡ್ಸ್, ಬೀನ್ಸ್, ಕ್ಯಾರೆಟ್ ಆಗಿರ್ಬೋದು. ಐ ಲವ್ ಕ್ಯಾರೆಟ್. ಬಿಸಿಬೇಳೆ ಬಾತ್ ಇದ್ದಂಗಿದೆ ತಾನೇ ಪಾವ್ ಭಾಜಿ. ಲಿಟ್ರಲಿ ಪಾವ್ ಭಾಜಿ, ಆ ಭಾಜಿ ಏನು ಕೊಟ್ಟಿದ್ರು ನನಗೆ ನೋಡಿದಾಗ ಅನಿಸ್ತು ಅದು ಮಿಲ್ಲೆಟ್ ಬಿಸಿಬೇಳೆ ಬಾತ್ ಇದ್ದಂಗಿತ್ತು ನೋಡೋಕ್ಕೆ. ಮಸಾಲ ನೋಡಿದ್ರೆ ಆ ಥರನೇ ಅನಿಸ್ತು ಆ್ಯಂಡ್ ಟೇಸ್ಟು ಹಾಗೆ ಇದೆ. ನಾವಿಲ್ಲಿ ಸ್ಟೇ ಆಗಿರೋದು ಮೈಸೂರು ಕೌಂಟಿ ರಿಟ್ರೀಟ್ ಅಂತ. ಆ್ಯಂಡ್ ವಿ ಪೇಯ್ಡ್ ಆಲ್ಮೋಸ್ಟ್ ಪ್ರೈಸ್ ತುಂಬಾ ಜಾಸ್ತಿ, 4.5+ ಏನೋ ಪೇ ಮಾಡಿದ್ದೀವಲ್ವ, ಅದು ಡಿಸ್ಕೌಂಟ್ ಅಂದ್ಬಿಟ್ಟು ಅಷ್ಟು. ಇಲ್ಲಾಂದಿದ್ರೆ 5K ಪ್ಲೇಸ್ ಇದು. ಆಚೆಯಿಂದ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಫಸ್ಟ್ ಟೈಮ್ ನಾವಿಲ್ಲಿ ಸ್ಟೇ ಆಗಿರೋದು. ಆ್ಯಂಡ್ ಈ ಪ್ರೈಸ್ಗೆ ಅಷ್ಟು ವರ್ತ್ ಇಲ್ಲ ಅಂತ, ಬಿಕಾಸ್ ಬ್ರೇಕ್ಫಾಸ್ಟು ಇವಾಗ ನಾರ್ಮಲಾಗಿ ನಾವೇನು ಸ್ಟೇ ಆಗಿರ್ತೀವಿ 2.5K ಪ್ಲಸ್ 3K ಪ್ಲಸ್ ಹೋಟೆಲ್ಸಲ್ಲಿ ಹೆಂಗಿರುತ್ತೆ ಹಂಗೆ ಇದೆ. ತುಂಬ ಸ್ಪೆಷಲ್ಲಾಗಿ ಆ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ಆಲ್ಸೋ ರೂಮ್ ಬಗ್ಗೆ ಹೇಳ್ಬೇಕಂತಂದರೆ ನಾವೇನು ಸ್ಟೇ ಆಗಿದ್ವಿ, AC ರಿಮೋಟ್ ಸಹ ವರ್ಕ್ ಆಗ್ತಿರಲಿಲ್ಲ. AC ಬಂದ್ಬಿಟ್ಟು 16 ಹಂಗಿದೆ. ಇವನ್ ಕಾಂಟ್ ಚೇಂಜ್, ನಮಗಿನ್ನೂ ಅದು ಚೇಂಜ್ ಮಾಡೋಕ್ಕೂ ಆಗ್ತಿಲ್ಲ. ತುಂಬ ಕೋಲ್ಡ್. ಹೆಂಗೆ ಸ್ಟೇ ಆಗೋದು, ಚೇಂಜ್ ಮಾಡೋಕ್ಕೆ ಆಗಲಿಲ್ಲ AC-ನ. ಆ್ಯಂಡ್ ಆಲ್ಸೋ TV, ವೈಫೈ ವರ್ಕ್ ಆಗ್ತಾ ಇರಲಿಲ್ಲ. ರೂಮಲ್ಲಿ ಆಕ್ಸಸ್ ಇದೆ ವೈಫೈ, ಬಟ್ ಏನಂತಂದರೆ ನೆಟ್ವರ್ಕ್ ಸಿಗ್ತಲ್ಲ. ಅವ್ರಿಗೆ ನೆಟ್ವರ್ಕ್ ಸಿಗ್ತಿಲ್ಲ ಅಂದರೆ ಆ್ಯಂಡ್ ಹೇಳಿದ್ದಾರೆ ನಮ್ಮ ಫೋನ್ದೇ ಯೂಸ್ ಮಾಡ್ಕೊಳ್ಳಿ ಅಂತ. ನೆಟ್ವರ್ಕ್ ಸಿಗ್ತಾ ಇಲ್ಲ ವೈಫೈದು, ಆ್ಯಂಡ್ ನಮ್ಮ ಮೊಬೈಲ್ ನೆಟ್ವರ್ಕು ವರ್ಕ್ ಆಗ್ತಿಲ್ಲ. AC ಪ್ರಾಬ್ಲಮ್, ವೈಫೈ ಪ್ರಾಬ್ಲಮ್, ಆ್ಯಂಡ್ ಆಲ್ಸೋ ನಾಟ್ ವರ್ತ್ ದ ಮನಿ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಅಂದರೆ ಚೆನ್ನಾಗಿದೆ, ಬಟ್ ಆ ಪ್ರೈಸ್ಗೇನು ವರ್ತ್ ಇಲ್ಲ. ನಾರ್ಮಲಿ ಬೇರೆ ಹೋಟೆಲ್ಸು ಕಡಿಮೆ ಪ್ರೈಸ್ ಇರೋರು ಈ ಥರ ನಿಮಗೆ ಫೆಸಿಲಿಟೀಸ್ ಕೊಡ್ತಾರೆ. ಆ್ಯಂಡ್ ಅಲ್ಲಿ AC ವರ್ಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೆಟ್ವರ್ಕ್ ಏನಾದರೂ ಇದ್ರೆ ಇಮಿಡಿಯೇಟ್ಲಿ ಬಂದು ಫಿಕ್ಸ್ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಲಿಟ್ರಲಿ ಟೋಲ್ಡ್ ವರ್ಕ್ ಆಗ್ತಿಲ್ಲ, ನಿಮ್ಮ ಫೋನ್ ಯೂಸ್ ಮಾಡ್ಕೊಳ್ಳಿ ಅಂತಂದರು. ವಿಚ್ ವಾಸ್ ಟೂ ಬ್ಯಾಡ್. ಲೆಟ್ ಮಿ ಟೇಸ್ಟ್ ಉದ್ದಿನ ವಡ. ನಾವು ಉದ್ದಿನ ವಡ ಪರವಾಗಿಲ್ಲ, ಚೆನ್ನಾಗಿದೆ. ಇದು ಓಕೆ, ಚೆನ್ನಾಗಿದೆ. ನಿಮಗೆ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಬಂದು 7:30 to 10:30 ಇರುತ್ತೆ. ನಾವು 9 o'clock ಬಂದಿರೋದು. ಲೇಟಾಗಿ ಬಂದರೆ ಏನಾಗುತ್ತೆ, ಇವಾಗ 10:30 ಇರುತ್ತೆ, 10 o'clock ಬಂದಾಗ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿರುತ್ತೆ. ಏನು ಲಿಮಿಟೆಡ್ ಆಗಿರುತ್ತೆ ಅಷ್ಟೇ ಸಿಗುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ ಟೈಮಿಂಗ್ 7:30 to 10:30 ಇದ್ದರೆ ಆದಷ್ಟು ಈಗ 1 hour ಲೇಟ್ ಆದರೂ ಪರವಾಗಿಲ್ಲ,
ಬೇಗ ಬರೋಕ್ಕೆ ಟ್ರೈ ಮಾಡಿ, ಸೊ ದಟ್ ನಿಮಗೆ ಬಿಸಿ ಬಿಸಿ ಸಿಗುತ್ತೆ. ಆ್ಯಂಡ್ ನಾನೀಗ ಜ್ಯೂಸ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ವಾಟರ್ಮೆಲನ್ ಅನಿಸುತ್ತೆ. ಮಫಿನ್ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ಚಾಕ್ಲೇಟ್ ಮಫಿನ್, ನೋಡ್ತಾ ಇದ್ದೀರಾ. ಸೊ ದಿಸ್ ಮಫಿನ್ ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ದಿಸ್ ಇಸ್ ವೆನಿಲಾ ಮಫಿನ್. ಐ ಥಿಂಕ್ ಐ ಶುಡ್ ಟ್ರೈ ದಿಸ್. ಚೆನ್ನಾಗಿದೆ, ಮಫಿನ್ ಚೆನ್ನಾಗಿದೆ. ನೆಕ್ಸ್ಟ್ ಇಸ್ ಚಾಕ್ಲೇಟ್ ಮಫಿನ್. ಚಾಕ್ಲೇಟ್ ಮಫಿನ್ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ, ಮಫಿನ್ಸ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಸಬ್ಬಕ್ಕಿ ಪಾಯಸ ಟೇಸ್ಟ್ ಮಾಡ್ತೀನಿ ಈಗ. ಸೊ ಸಬ್ಬಕ್ಕಿ ಪಾಯಸ ನೋಡಿ. ಸೊ ಸಬ್ಬಕ್ಕಿ ಪಾಯಸ, ಇಟ್ಸ್ ಆಫ್ ಮಿಲ್ಕ್, ಸಬ್ಬಕ್ಕಿ ಆ್ಯಂಡ್ ಶುಗರ್. ಆ್ಯಂಡ್ ಶುಗರ್ ತುಂಬ ಲೈಟಾಗಿದೆ, ಚೆನ್ನಾಗಿದೆ ಸಬ್ಬಕ್ಕಿ ಪಾಯಸ. ಫುಡ್ ನಾನೇನು ಟೇಸ್ಟ್ ಮಾಡ್ತಿದ್ದೀನಿ ರಿಯಲಿ ಚೆನ್ನಾಗಿದೆ. ಬಟ್ ಓನ್ಲಿ ಎಕ್ಸ್ಪೀರಿಯನ್ಸ್ ವೈಫೈ ಆಗಿರ್ಬೋದು ಅಥವಾ AC ಆಗಿರ್ಬೋದು, ಅದು ನಮಗೆ ಇಷ್ಟ ಆಗಿಲ್ಲ. ಪೆಂಡಿಂಗ್ ವರ್ಕ್ಸ್ ಇದ್ರೆ ಆಫೀಸ್ದೆಲ್ಲ ಲ್ಯಾಪ್ಟಾಪ್ ತಗೋ ಬಂದಿರ್ತೀವಿ, ಬಟ್ ಆಕ್ಸೆಸ್ ಇಲ್ಲ ಇಂಟರ್ನೆಟ್ಗೆ ಅಂದರೆ ಏನು ವರ್ಕ್ ಫಿನಿಶ್ ಆಗಲ್ಲ. ಸೊ ನೆಕ್ಸ್ಟು ಇದೊಂದು ಜ್ಯೂಸ್ ಟ್ರೈ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಬಾದಾಮ್ ಮಿಲ್ಕ್ ಥರ ಇದೆ, ಬಟ್ ಫ್ಲೇವರ್ ಮ್ಯಾಂಗೋ ಫ್ಲೇವರ್. ಆ್ಯಂಡ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ವಾಟರ್ಮೆಲನ್ ಫ್ಲೇವರು. ಇದು ಅಷ್ಟೇ ಲೈಟಾಗಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾನು ಪೊಂಗಲ್ ಕಿಚಡಿ, ಇದು ಕಾಣಿಸ್ತಿಲ್ಲ, ನಾವು ಸ್ವಲ್ಪನೇ ತಗೊಂಡಿದ್ದೀವಿ ವೇಸ್ಟ್ ಆಗಬಾರ್ದು ಅಂತ. ಬಟ್ ನೋಡಿ ತೋರಿಸ್ತೀನಿ. ಸೊ ಪೊಂಗಲ್ ಥರ ಪೊಂಗಲ್. ಸೊ ಖಾರ ಪೊಂಗಲನ್ನು ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ತುಂಬ ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿದೆ ಅಷ್ಟೇ. ಸೊ ನೆಕ್ಸ್ಟು ಎಲ್ಲ ಸ್ವಲ್ಪ ಸ್ವಲ್ಪ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಈಗ. ಆ್ಯಂಡ್ ಕಡಿಮೆನೇ ಹಾಕ್ಕೊಂಡಿದ್ದೀವಿ, ಬಿಕಾಸ್ ಬ್ರೇಕ್ಫಾಸ್ಟಲ್ಲಿ ತುಂಬ ವೆರೈಟಿ ಇರುತ್ತೆ, ಎಲ್ಲ ತಿನ್ನೋದಕ್ಕಾಗಲ್ಲ. ನಮ್ಗೇನು ಬೇಕು ಅಷ್ಟು ಹಾಕ್ಕೊಂಡ್ರೆ ಫುಡ್ ವೇಸ್ಟೇಜು ಕಡಿಮೆನೇ ಆಗುತ್ತೆ. ಬಟ್ ಇಷ್ಟ ಆದರೆ ತಿನ್ನಿ ಹೊಟ್ಟೆ ತುಂಬ. ಆ್ಯಂಡ್ ನಾನು ರಾಗಿ ಇಡ್ಲಿ ತೊಗೊಂಡಿದ್ದೀನಿ. ರಾಗಿ ಇಡ್ಲಿ ಒಂದು ಬೈಟ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಗ್ರೀನ್ ಚಟ್ನಿ ಜೊತೆ ನಂಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಬಾಯ್ಲ್ಡ್ ಎಗ್ ಇದೆ. ಸೊ ಆಫ್ ಬಾಯ್ಲ್ಡ್ ಎಗ್. ಸೊ ನೆಕ್ಸ್ಟ್ ಸ್ವಲ್ಪ ಪಾವ್ ಭಾಜಿ ಟ್ರೈ ಮಾಡ್ತೀನಿ. ಇದು ಪಾವ್ ಅಂದರೆ ಬನ್, ಬಾಜಿ ಅದನ್ನು ಟ್ರೈ ಮಾಡ್ತೀನಿ. ಸೊ ಬಾಜಿ ಅಂತೂ ಲಿಟ್ರಲಿ ನೋಡಿ ಬಿಸಿಬೇಳೆ ಬಾತ್ ಥರನೇ ಇದೆ. ಬಾಜಿ ಅಂತೂ ಬಿಸಿಬೇಳೆ ಬಾತ್ ಅಂದ್ರೆ ಒಳ್ಳೆ ಬನ್ನಿಗೆ ಬಿಸಿಬೇಳೆ ಬಾತ್ ಹೆಂಗಿದ್ರು ಬಿಸಿಬೇಳೆ ಬಾತ್ ಸ್ವಲ್ಪ ಗ್ರೇವಿ ಟೈಪ್ ಇರುತ್ತಲ್ಲ. ಸೊ ಬಿಸಿಬೇಳೆ ಬಾತ್ ಜೊತೆ ಬನ್ನನ್ನ ಅದ್ಕೊಂಡು ತಿಂದಂಗಿದೆ. ಅದ್ರೊಳಗಡೆ ಎಲ್ಲ ಸ್ಟಫಿಂಗು ಅಷ್ಟೇ ಅದೇ ಥರ ಬಿಸಿಬೇಳೆ ಬಾತ್ಗೆ ಏನು ಹಾಕ್ತಾರೆ ಅದೇ ಇರೋದು. ಸೊ ಇಷ್ಟ ಆಗಿತ್ತು. ಆ್ಯಂಡ್ ನೆಕ್ಸ್ಟು ದೋಸೆ ಅಲ್ಲ ಉತ್ತಾಪಮ್. ಸೊ ನೆಕ್ಸ್ಟು ಉತ್ತಾಪಮ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಆರೋಗಿದೆ, ಬಿಸಿನೇ ಇಲ್ಲ ಉತ್ತಾಪಮ್ಮು. ಸೊ ಲೈವ್ ಕೌಂಟ್ರಲ್ಲಿ ದೋಸೆನೂ ಇದೆ, ಅದನ್ನು ಟೇಸ್ಟ್ ಮಾಡಿ ಇಡ್ತೀವಿ. ಸೊ ನೆಕ್ಸ್ಟ್ ಫಸ್ಟ್ ಈಗ ಉತ್ತಾಪಮ್ ಚೆನ್ನಾಗಿದೆ, ಬಟ್ ಬಿಸಿದಿದ್ರೆ ಇನ್ನೂ ಚೆನ್ನಾಗಿತ್ತು. ಈಗ ಆರೋಗಿರೋದಕ್ಕೆ ಮೇ ಬಿ ಅಷ್ಟು ಟೇಸ್ಟ್ ಇದೆ ಅಷ್ಟೇ. ಸೊ ನೆಕ್ಸ್ಟ್ ಬ್ರೆಡ್ ಆಮ್ಲೆಟ್. ಸೊ ಇದು ಬ್ರೆಡ್ ಆಮ್ಲೆಟ್ ಆ್ಯಂಡ್ ಇದು ಪ್ಲೇನ್ ಆಮ್ಲೆಟ್, ಇದು ಮಸಾಲ ಆಮ್ಲೆಟ್. ಸೊ ಈ ಮೂರು ನಾವು ಲೈವ್ ಕೌಂಟ್ರಲ್ಲಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ದೋಸೆ ಪೆಂಡಿಂಗ್ ಇದೆ, ಅದು ಆರ್ಡರ್ ಮಾಡ್ತೀವಿ ಈಗ. ಚಾಕೋಸ್ ಆ್ಯಂಡ್ ಮಿಲ್ಕ್ ಮ್ಯೂಸ್ಲಿ ಇದು. ಸೊ ಇದು ಜಸ್ಟ್ ಕ್ಯಾಶುವಲ್ ಆಗಿ ನಾವು ಮನೆಯಲ್ಲೆಲ್ಲ ತಗೊಳ್ತೀವಲ್ಲ ಅದೇ ಥರ ಇದು. ಸೊ ಬ್ರೆಡ್ ಆಮ್ಲೆಟ್ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ಬ್ರೆಡ್ ಆಮ್ಲೆಟು ಇಟ್ಸ್ ಲೈಕ್ ಲಿಟ್ರಲಿ ಪ್ಲೇನ್ ಆಮ್ಲೆಟ್ ಬಂದ್ಬಿಟ್ಟು ಬ್ರೆಡ್ಡಿಗೆ ಕವರ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಬಟ್ ಟೇಸ್ಟ್ ವೈಸ್ ಅಷ್ಟೊಂದು ಟೇಸ್ಟ್ ಇಷ್ಟ ಅಲ್ಲ, ತುಂಬ ತುಂಬ ಸಿಂಪಲ್ ಆಗಿದೆ. ಟೇಸ್ಟ್ ಅಂತೂ ಆವ್ರೇಜ್, ಚೆನ್ನಾಗಿಲ್ಲ ಬ್ರೆಡ್ ಆಮ್ಲೆಟ್ಟು.
ಈಗ ಪ್ಲೇನ್ ಆಮ್ಲೆಟ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಪ್ಲೇನ್ ಆಮ್ಲೆಟ್ನು ಬ್ರೆಡ್ ಆಮ್ಲೆಟ್ ಒಂದೇ ತರ ಇದೆ, ಜಸ್ಟ್ ಬ್ರೆಡ್ ಹಾಕಿದ್ದಾರೆ ಅಷ್ಟೇ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿಲ್ಲ ಅಷ್ಟೊಂದು, ತುಂಬಾ ಸಿಂಪಲ್ ಆಗಿದೆ. ಈ ಹೋಟೆಲ್ಗೆ 5000 ಪ್ಲಸ್ ರೇಟ್ ಚಾರ್ಜ್ ಮಾಡ್ತಾರೆ ಪರ್ ಡೇಗೆ. ಬಟ್ ಫುಡ್ ಬಂದು ಅದೇ ಪ್ರೈಸ್ಗೆ ವರ್ತ್ ಇರ್ಬೇಕಲ್ವಾ. ಫುಡ್ ಬಂದು ಆ ಪ್ರೈಸ್ಗೆ ಅಟ್ ಲೀಸ್ಟ್ ಮ್ಯಾಚ್ ಆಗೋ ತರ ಟೇಸ್ಟ್ ಇರ್ಬೇಕಲ್ವಾ. ನಾವು ಲಾಸ್ಟ್ ಟೈಮ್ ಉಳ್ಕೊಂಡಿದ್ದು ಇದಕ್ಕಿಂತ ಕಡಿಮೆ ಆಯ್ತು, ಒಂದು 2000. ಬಟ್ ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನಾನೀಗ ಮಸಾಲ ಆಮ್ಲೆಟ್ ತಿಂತಾ ಇದ್ದೀನಿ. ಇದ್ರಲ್ಲಿ ಆನಿಯನ್ಸ್, ಕ್ಯಾಪ್ಸಿಕಮ್, ಟೊಮೊಟೊ ಹಾಕಿದ್ದಾರೆ. ಸೊ ಇದು ಸ್ವಲ್ಪ ಕಲರ್ಫುಲ್ ಆಗಿದೆ ಅಂಡ್ ಇದು ಸ್ವಲ್ಪ ಚೆನ್ನಾಗಿದೆ. ಪ್ಲೇನ್ ಅಂತೂ ಆಬ್ವಿಯಸ್ಲಿ ಅದ್ರಲ್ಲಿ ಏನೂ ಇರಲ್ಲ, ಬಟ್ ಟೇಸ್ಟ್ ಇರುತ್ತೆ ಕೆಲವೊಂದು ಕಡೆ. ಇವಾಗ ನಮ್ಮ ಮನೇಲಿ ನಾವು ಪ್ಲೇನ್ ಮಾಡಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಈಗ ಲೈವ್ ಕೌಂಟರ್ ಅಲ್ಲಿ ಬಿಸಿ ಬಿಸಿ ಮಸಾಲ ದೋಸೆ ಅಂಡ್ ತುಂಬಾ ಕ್ರಿಸ್ಪಿ ಆಗಿದೆ. ಪ್ಲೇನ್ ದೋಸೆ ಇದು, ಮಸಾಲ ದೋಸೆ ಅಂತಿದ್ದೀನಿ. ಸೊ ನೆಕ್ಸ್ಟ್ ಇದು ಪ್ಲೇನ್ ಬಿಸಿ ಬಿಸಿ ದೋಸೆ. ಸೊ ಇದು ಟೇಸ್ಟ್ ಮಾಡ್ತಾ ಇದ್ದೀನಿ, ಇದು ಅಷ್ಟೇ ಚೆನ್ನಾಗಿದೆ. ಪ್ಲೇನ್ ಬ್ರೆಡ್ ಟೋಸ್ಟ್ ಇದು, ಇದಕ್ಕೆ ಜಾಮು, ಬಟರ್, ಹನಿ ಇದೆಲ್ಲನೂ ಇದೆ. ಸೊ ಇದನ್ನ ಟೇಸ್ಟ್ ಮಾಡಿ ನೋಡೋಣ. ಫ್ರೂಟ್ ಬೌಲ್ ಅಲ್ಲಿ ಸ್ವಲ್ಪ ಮಸ್ಕ್ ಮೆಲನ್, ವಾಟರ್ ಮೆಲನ್ ತಗೊಂಡಿರೋದು. ಸೊ ಮಸ್ಕ್ ಮೆಲನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಫ್ರೂಟ್ಸ್ ಡೆಫಿನೆಟ್ಲಿ ಚೆನ್ನಾಗಿದ್ದೇ ಇರುತ್ತೆ. ಸೊ ಇದಾಗಿತ್ತು ಬ್ರೇಕ್ಫಾಸ್ಟ್. ಇನ್ನು ಆನಿಯನ್ ದೋಸೆ, ಮಸಾಲ ದೋಸೆ, ಮೈಸೂರು ಮಸಾಲ ದೋಸೆ ಅದೆಲ್ಲ ಲೈವ್ ಕೌಂಟರ್ ಇತ್ತು. ಬಟ್ ಲಿಮಿಟೆಡ್ ಆಗಿ ನಮ್ಗೆ ಏನು ಬೇಕೋ ಅಷ್ಟು ತಗೊಂಡಿದ್ದೀವಿ. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಏನಾದರೂ ತಿಳಿಸುವಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ, ಧನ್ಯವಾದಗಳು. ಸೊ ಫೈನಲಿ ಆಫ್ಟರ್ ಬ್ರೇಕ್ಫಾಸ್ಟ್ 12:30ಗೆ ನಾವು ಚೆಕ್ಔಟ್ ಆಗ್ತಿದ್ದೀವಿ. ಬೇರೆ ಏನು ಇಶ್ಯೂಸ್ ಇಲ್ಲ, ಜಸ್ಟ್ ದಟ್ ಇಂಟರ್ನೆಟ್ ಆಗಿರ್ಬೋದು, AC ಅದಷ್ಟೇ ಇಶ್ಯೂಸ್ ಇದ್ದಿದ್ದು. ಅದನ್ನು ಬಿಟ್ಬಿಟ್ಟು ಬಿಕಾಸ್ ನಾವೇನು ಪೇ ಮಾಡಿರ್ತೀವಿ ಅಷ್ಟು ಅದಕ್ಕೆ ವರ್ತ್ ಇರಬೇಕು ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಎಲ್ಲರಿಗೂ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿರಲ್ಲ, ಕೆಲವೊಬ್ಬರಿಗೆ ತುಂಬ ಬೆಸ್ಟ್ ಎಕ್ಸ್ಪೀರಿಯನ್ಸೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಅದರ್ವೈಸ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಸ್ಟೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.